ಸ್ನೇಹಿತರೆ, KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ KE ಕಡೆಯಿಂದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇರುವಂಥದ್ದು. ನಿನ್ನೆ ಪ್ರಾವಿಷನಲ್ ರಿಸಲ್ಟ್ಸನ್ನು ಕೊಟ್ಟಿದ್ದ ಆದಮೇಲೆ ಸ್ಟೂಡೆಂಟ್ಸಿಗೆ ಸಾಕಷ್ಟು ಡೌಟ್ಸ್ ಇದ್ದಾವೆ. ಸೊ ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ಸಿಕ್ಕಿರುವಂತಹ ಸೀಟ್ ನಮಗೆ ಫೈನಲ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ, ಅಥವಾ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿಗೆ ಟೈಮನ್ನು ಕೊಡ್ತಾರಾ, ಏನೆಲ್ಲ ರೂಲ್ಸ್ ಇದೆ, ಏನೆಲ್ಲ ಚೇಂಜಸ್ ಇದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ ಅಂತ ಹೇಳಿ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಮೊದಲಿಗೆ ನೋಡಿ, ನಿನ್ನೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ದಂತೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿದ್ದ ಆದಮೇಲೆ 23 ಅಥವಾ 24ನೇ ತಾರೀಕು ನಿಮಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿಯಲ್ಲಿ 2026ರ ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ KCET ವಿದ್ಯಾರ್ಥಿಗಳಿಗೆ ಇದು ಸೆಕೆಂಡ್ ರೌಂಡ್ ತಾತ್ಕಾಲಿಕ ಫಲಿತಾಂಶ ಆಗಿರುತ್ತೆ. ಅಂಡ್ ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಎಂಟ್ರಿ ಮಾಡಿ ಕ್ಯಾಪ್ಚರ್ನ ಎಂಟರ್ ಮಾಡಿದ್ರೆ ಅಲ್ಲಿ ನಿಮ್ಗೊಂದು ಸೀಟ್ ಆದರೆ ಅಲಾಟ್ಮೆಂಟ್ ಆಗಿರುವಂಥ ತೋರಿಸುತ್ತೆ. ಅಥವಾ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವ್ರಿಗೆ ಬಂದು ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಹೇಳಿ ಬಂದಿರುತ್ತೆ. ಓಕೆನಾ? ಸೊ ಆಗಿದ್ರೆ ಈಗ ನಿಮ್ಗೆ ಏನು ಸೀಟ್ ಅಲಾಟ್ಮೆಂಟ್ ಆಗಿದೆ ಅಲ್ವಾ, ಇದೇ ಒಂದು ಸೀಟು ಫೈನಲ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ? ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ನೋಡಿ. ಸೊ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ KCET ವಿದ್ಯಾರ್ಥಿಗಳಿಗಾಗಲಿ ಅಥವಾ ನೀಟ್ ವಿದ್ಯಾರ್ಥಿಗಳಿಗಾಗಲಿ ಮತ್ತೆ ಯಾವುದೇ ಥರದ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಮೊನ್ನೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೊಟ್ಟಿದ್ರು. ಬಟ್ ಈಗ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ಯಾವುದೇ ಥರದ ಒಂದು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಟೈಮ್ ಆದರೆ ಕೊಡೋದಿಲ್ಲ. ಓಕೆನಾ? ಸೊ ಯಾಕೆ ಅಂತ ಅಂದರೆ ಅದನ್ನು ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ಒಂದು ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ದ ಆದಮೇಲೆ ಇಲ್ಲಿ ಕೆಲವೊಬ್ಬರಿಗೆ ಒಂದಿಷ್ಟು ಡೌಟ್ಸ್ ಆದರೆ ಇರುತ್ತೆ. ಆ್ಯಂಡ್ ನಾನು ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನಾನು ಕಟ್ ಆಫ್ ಪ್ರಕಾರ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀನಿ, ಜೊತೆಗೆ ನಾನು ಎಲ್ಲ ಒಂದು ಆಪ್ಷನ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀನಿ, ಆದರೂ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಾನು ಎಲಿಜಿಬಲ್ ಇದ್ದೀನಿ, ನನಗೆ ಸೀಟ್ ಅಲಾಟ್ಮೆಂಟ್ ಆಗಿರಬೇಕು, ನಾನು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀನಿ, ಕಟ್ ಆಫನ್ನು ನಾನು ಕರೆಕ್ಟಾಗಿ ಎಲ್ಲ ನೋಡಿ ಹಾಕಿದ್ದೀನಿ ಅನ್ನೋವಂಥ ಸ್ಟೂಡೆಂಟ್ಸು ಯಾರಾದರೂ ಇದ್ದರೆ ನಿಮಗೆ ಇವತ್ತು 4 ಗಂಟೆವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನೊಂದು ಅಫಿಷಿಯಲ್ ಇಮೇಲ್ ID ಕಾಣಿಸ್ತಾ ಇದೆ, ಆ ಒಂದು ಇಮೇಲ್ IDಗೆ ನೀವು ಒಂದು ಕಟ್ ಆಫ್ ಆಗಿರ್ಬೋದು, ಜೊತೆಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಏನು ಮಾಡಿದ್ದೀರಾ ಅದಾಗಿರ್ಬೋದು, ಆಪ್ಷನ್ ಎಂಟ್ರಿ ಫೈನಲ್ ಪ್ರಿಂಟ್ಔಟ್ ಆಗಿರ್ಬೋದು, ಸೊ ಎಲ್ಲ ಒಂದು ಆಧಾರಗಳನ್ನು ಕಳಿಸ್ಬೋದು. ಕಳಿಸಿದಾಗ KE ಅವರು ಏನು ಮಾಡ್ತಾರೆ, ಸೊ ಅದನ್ನು ಇನ್ನೊಂದ್ಸಲಿ ವೆರಿಫೈ ಮಾಡಿ ನಿಮ್ಗೇನಾದರೂ ಸೀಟ್ ಅಲಾಟ್ಮೆಂಟ್ ಆಗೋ ಥರ ಇದ್ದರೆ KE ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ಸರಿಪಡಿಸ್ಕೊಂಡು ನೆಕ್ಸ್ಟ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಸೊ ಇಲ್ಲಿ ಸ್ಟೂಡೆಂಟ್ಸು ಸಾಕಷ್ಟು ಜನ ಇರ್ತಾರೆ ಸೀಟ್ ಅಲಾಟ್ಮೆಂಟ್ ಆಗದೇ ಇರೋವಂಥವ್ರು. ಇಲ್ಲಿ ಯಾರಾದರೂ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ವೋ ಅದು ಒಂದು ರೀಸನ್ ಆಗಿರುತ್ತೆ. ಬಟ್ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿ ಕಟ್ ಆಫನ್ನೆಲ್ಲ ನೋಡಿ ನಿಮಗೆ ಸೀಟ್ ಸಿಗಬೇಕು ಅನ್ನೋವಂಥ ವಾದ ಮಾಡೋರು ಯಾರಾದರೂ ಇದ್ದರೆ ನೀವು ನಿಮ್ಮ ಒಂದು ಡೀಟೇಲ್ಸನ್ನು ಬಂದು ಆ KE ಅವರ ಇಮೇಲ್ IDಗೆ ಕಳಿಸಿದ್ರೆ ಅವರು ಅದನ್ನು ಒಂದ್ಸಲಿ ಚೆಕ್ ಮಾಡ್ತಾರೆ. ಸೊ ಆಗಿದ್ದರೆ ಈಗ ನಿಮ್ಗೆ ಏನು ಸೀಟ್ ಅಲಾಟ್ಮೆಂಟ್ ಆಗಿದೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಇದೇ ಬಂದು ನಿಮಗೆ ಫೈನಲ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ ಸೆಕೆಂಡ್ ರೌಂಡಲ್ಲಿ ಅಂತ ಅಂದರೆ ಹೌದು, 100% ಅಲ್ಲ 200% ನಿಮಗೆ ನಿನ್ನೆ ಯಾವ ಒಂದು ಸೀಟ್ ಸಿಕ್ಕಿದೆಯೋ, ಯಾವ ಒಂದು ಕಾಲೇಜಲ್ಲಿ ಯಾವ ಒಂದು ಕ್ಯಾಟಗರಿಯಲ್ಲಿ ಏನು ಸೀಟ್ ರಿಸಲ್ಟ್ ಏನಿದೆ ಅದೇ ಒಂದು ರಿಸಲ್ಟು ನಿಮಗೆ ಒಂದು ನಾಳೆ ಬಂದುಬಿಟ್ಟು ಫೈನಲ್ ಅಲಾಟ್ಮೆಂಟಲ್ಲಿ ಇರುವಂಥದ್ದು. ಸೊ ಇವತ್ತು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಡುವಂಥ ಪಾಸಿಬಿಲಿಟೀಸ್ ತುಂಬ ಕಡಿಮೆ ಇದೆ. ಯಾಕಂತ ಅಂದರೆ 4 ಗಂಟೆವರೆಗೂ ಸ್ಟೂಡೆಂಟ್ಸು ಏನು ಮಾಡ್ತಾರೆ, KEಗೆ ನಾನು ಆಗಲೇ ಏನು ಹೇಳಿದೆ ಆ ಒಂದು ಇಶ್ಯೂ ರಿಲೇಟೆಡು ಎಲ್ಲ ಡಾಕ್ಯುಮೆಂಟ್ಸನ್ನು ಕಳಿಸಿ ಮೈಲ್ IDಗೆ ಮಾಡ್ತಾರೆ. ಅವರು ಅದನ್ನು ವೆರಿಫೈ ಮಾಡಿ ನಾಳೆ ಬೆಳಗ್ಗೆ ಇಲ್ಲ ಅಂತಂದರೆ ನಾಳೆ ಸಾಯಂಕಾಲದ ಒಳಗಡೆ ನಿಮ್ಗೇನಾಗುತ್ತೆ ಸೆಕೆಂಡ್ ರೌಂಡು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಸೊ ಇಲ್ಲಿ ಕೆಲವೊಬ್ಬರು ಕೇಳ್ತಾ ಇದ್ದಾರೆ, ನನಗೆ ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿದೆ, ನನಗೆ ತುಂಬ ಸ್ಯಾಟಿಸ್ಫೈ ಇದೆ, ನಾನು ನಾಳೆ ಹೋಗಿ ಕಾಲೇಜ್ಗೆ ಜಾಯಿನ್ ಆಗಲ್ಲ ಅಂತ ಹೇಳಿ. ಸೊ ಪ್ರೊಸೀಜರ್ ಆ ರೀತಿಯಾಗಿ ಇರೋದಿಲ್ಲ. ನೀವು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೆ ಬಂದಿದ್ದ ಆದಮೇಲೆ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗಲ್ಲ. ಬಟ್ ಒನ್ ಥಿಂಗ್ ಏನು ನೀವು ಖುಷಿ ಪಡೋದು, ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಯಾವ ಸೀಟ್ ಸಿಕ್ಕಿದೆಯೋ ಫೈನಲ್ ಅಲಾಟ್ಮೆಂಟಲ್ಲಿ 100% ಆಗಿ ಅದೇ ಸೀಟೇ ಸಿಗುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಿ, ನಾಳೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು ಒಂದು ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಇರುತ್ತೆ. ಸೊ ಇಲ್ಲಿ KCET ವಿದ್ಯಾರ್ಥಿಗಳಿಗೆ ಕೇವಲ 2 ಚಾಯ್ಸ್ ಇರುತ್ತೆ, ಚಾಯ್ಸ್ 1 ಆ್ಯಂಡ್ ಹಾಗೇನು ಚಾಯ್ಸ್ 4 ಅಂತ ಹೇಳಿ. ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಸೊ ಚಾಯ್ಸ್ ಎಂಟ್ರಿ ಇರುತ್ತೆ, ನೆಕ್ಸ್ಟು ಫೀಸ್ ಪೇಮೆಂಟ್ ಇರುತ್ತೆ. ಅದಾದಮೇಲೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಪ್ರೊಸೀಜರ್ ಈ ರೀತಿಯಾಗಿ ಇರೋವಂಥದ್ದು. ಇದೆಲ್ಲದರ ಬಗ್ಗೆಯೂ ಮುಂದಿನ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತಾನೆ ಹೋಗ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ದರೆ ಪ್ರತಿಯೊಬ್ಬರು ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ.